ರಾಯರನ್ನ ಹ್ಮ್ ರಾಯರೇ ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ಪರಿಮಳಾಚಾರ್ಯರೇ ಅಂತಂದ್ರೆ ಅವ್ರು ಬೇಗ ನಮಗೆ ಒಲಿತಾರಂತೆ. ಆ ಒಂದು ಪರಿಮಳಾಚಾರ್ಯರೇ ಅನ್ನುವಂತಹ ಒಂದು ಶಬ್ದನೇ ಅವರಿಗೆ ಬಹಳ ಇಷ್ಟ ಅಂತೆ. ಹೌದಾ ಗುರುಗಳೇ? ಹೌದು. ಹ್ಮ್. ಆ, ಅವರ ಯತಿಯಾಶ್ರಮದ ಪೂರ್ವದ ನಾಮ ಓಕೆ. ಪರಿಮಳಾಚಾರ್ಯರು ಅಂತ. ಆ ಹೆಸರಿನಲ್ಲಿ ಒಂದು ಗ್ರಂಥವನ್ನು ಕೂಡ ಅವರು ಬರೆದಿದ್ದಾರೆ. ರಾಯರು ಬರೆದಿರೋದು. ರಾಯರು ಬರೆದಿರುವಂಥ ಬರೆದಿದ್ದು ರಾಯರಲ್ಲ, ಅವರ ಶಿಷ್ಯವರ್ಗ ಬರೆದಿದ್ದು. ಹ. ಎಕ್ಸಾಕ್ಟ್ ಶಿಷ್ಯವರ್ಗನೇ ಬರೆದಿದ್ದು. ಸೊ ಅಂತೂ ಆ ಶಬ್ದ ಅವರಿಗೆ ಆಪ್ಯಾಯಮಾನವಾದ ಶಬ್ದ ಅಂತ ಹೇಳುವಂಥದ್ರಲ್ಲಿ ಎರಡು ಮಾತಿಲ್ಲ. ಅಲ್ಲಿ ಸಿಗುವ ಪ್ರಸಾದಕ್ಕೂ ಕೂಡ ಅದೇ ನಾಮ ಇದೆ, ಪರಿಮಳ ಪ್ರಸಾದ ಅಂತ. ಹ್ಮ್. ಕೇಳಿದ್ದೀರಾ? ಮಂತ್ರ. ಪರಿಮಳ ಪ್ರಸಾದ ತಿಂದಿದ್ದೀನಿ. ಹಾ. ಸೊ ಆ ಪ್ರಸಾದಕ್ಕೂ ಕೂಡ ಅದೇ ಹೆಸರಿದೆ. ಹಾಗಾಗಿ ಎಕ್ಸಾಕ್ಟಾಗಿ ಯಾವ ಕಾರಣಕ್ಕೆ ರಾಯರು ಅದನ್ನು ಸಂತೋಷದಿಂದ ಕಾಣುತ್ತಿದ್ರು ಐ ಡೋಂಟ್ ನೋ, ಗೊತ್ತಿಲ್ಲದನ್ನು ಗೊತ್ತಿಲ್ಲ ಅಂತಲೇ ಹೇಳೋದು. ಸೊ ಒಟ್ಟಾರೆಯಾಗಿ ಆ ಶಬ್ದ ಅವರಿಗೆ ಸಂತೋಷ ಕೊಡುವಂಥ ಶಬ್ದ ಅನ್ನುವುದಂತೂ ಸತ್ಯ. ಅದಕ್ಕೆ ಬಹಳಷ್ಟು ನಿದರ್ಶನಗಳು ಇದ್ದಾವೆ. ಹಾಗಾಗಿ ನನಗೆ ಗೊತ್ತಿರೋದು ರಾಯರೇ ಅಂತ ಹೇಳುವ ಶಬ್ದವೇ ಜಾಸ್ತಿ. ಪರಿಮಳಾಚಾರ್ಯರು ಅಂತ ಹೇಳುವಂಥ ಶಬ್ದದಿಂದ ಎಂದೂ ಕೂಡ ನಾನು ಸಂಬೋಧನೆ ಮಾಡಿದ್ದಾಗಲಿ ಕರೆದಿದ್ದಾಗಲಿ ಇಲ್ಲವೇ ಇಲ್ಲ. ರಾಯರು 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 ಗುರುಗಳು. ಅದಕ್ಕಿಂತಲೂ ಜಾಸ್ತಿಯಾಗಿ ಬಳಸುವ ಶಬ್ದ ಗುರುಗಳು. ಆ ಪಟ್ಟವನ್ನು ನನಗೂ ಕೂಡ ಅವರು ಕೊಟ್ಟಿದ್ದಾರೆ. ಸೊ ಪರಿಸರದವರು ವಯಸ್ಸು ಇತ್ಯಾದಿ ಇತ್ಯಾದಿ ಏನೂ ಇಲ್ಲದೆ ನನ್ನನ್ನು ಗುರುಗಳೇ ಅಂತಾನೆ ಅದಕ್ಕೆ ಪೂರಕವಾಗಿ ಬದುಕುವ ಯೋಗ್ಯತೆಯನ್ನ ಯೋಗವನ್ನ ರಾಯರೇ ಕೊಡಬೇಕು ಅನ್ನೋದು. ಯಾಕಂತಂದ್ರೆ ಇದನ್ನೆಲ್ಲ ಜೀರ್ಣಿಸಿಕೊಳ್ಳೋದು ಬಹಳ ಕಷ್ಟ. ಇದು ಸುಲಭ ಸಾಧ್ಯ ವಿಚಾರ ಅಲ್ಲ. ಗುರುಗಳಿಂದ ನಿರೀಕ್ಷೆ ಅಥವಾ ಗುರುಗಳಾದವರನ್ನ ಕಾಣುವ ಬಗೆ ಭಾವ ಇದೆಲ್ಲವೂ ಕೂಡ ಪರಮಾದ್ಭುತ. ಅದನ್ನ ಅದೇ ರೀತಿಯಲ್ಲಿ ಬದುಕಿನ ಕೊನೆಯ ತನಕ ಕ್ಯಾರಿ ಮಾಡಬೇಕಲ್ಲ ನಾವು, ಇದು ಬಹಳ ಕಠಿಣವಾದದ್ದು. ಹಾಗಾಗಿ ನಮ್ಮಿಂದ ಆ ಭಾವಕ್ಕೆ ಅನುಗುಣವಾದಂತಹ ಬದುಕನ್ನು ಬದುಕಿಸಬೇಕಾದದ್ದು ಕೂಡ ಗುರುಗಳೇ. ಹಾಗಾಗಿ ಗುರುಗಳ ಅನುಗ್ರಹವೇ ಅಲ್ಟಿಮೇಟು. ಗುರುಗಳೆಂತ ಕರೆಯುವುದೇ ನನ್ನ ಪ್ರಕಾರ ಸರಿ ಅಂತ ಅನ್ನಿಸ್ತದೆ. ಇವತ್ತಿನ ದಿವಸದಲ್ಲಿ ರಾಯರು ಗುರುಗಳು ಅಂತ ಹೇಳುವಂಥ ರೀತಿಯಲ್ಲಿ ಅವರನ್ನು ಸಂಬೋಧನೆ ಮಾಡೋದು ನನ್ನ ಭಾವನೆಗಳಿಗೆ ಅದೊಂದು ಸ್ವಲ್ಪ ಆಪ್ಯಾಯಮಾನ, ನಾನು ಕಂಡುಕೊಂಡಂಥ ಸತ್ಯ ಅದು. ಗುರುಗಳೇ, ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಮಂತ್ರಾಕ್ಷತೆ ಬಗ್ಗೆ. ಅಂದ್ರೆ ನನ್ನ ಕೊಲಿಗೊಬ್ರು ಹೇಳ್ತಾ ಇದ್ರು, ನನಗೆ ಈ ಮಂತ್ರಾಕ್ಷತೆ ಒಂದು ಇದ್ರೆ ಸಾಕು, ರಾಯರಿಂದ ಸಿಕ್ಕಂತ ಮಂತ್ರಾಕ್ಷತೆ ನಾನು ಏನ್ ಬೇಕಾದ್ರೂ ಎದುರಿಸ್ತೀನಿ, ಅಷ್ಟು ಶಕ್ತಿ ರಾಯರೇ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ನಂಗೆ ಆಸ್ತಿ ಅಂತಸ್ತು ಏನು ಬೇಡ, ಮಂತ್ರಾಕ್ಷತೆ ಒಂದಿದ್ರೆ ಸಾಕು ಅನ್ನುವಂತಹ ಮಾತು. ಅಂದ್ರೆ ಮಂತ್ರಾಕ್ಷತೆ ಒಬ್ಬ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ? ಏನು ಬೇಕಾದ್ರೂ ಮಾಡಬಹುದು, ಏನು ಬೇಕಾದ್ರೂ ಮಾಡಬಹುದು. ನಿದರ್ಶನ ಇದೆ, ಬಹಳ ಇದೆ. ಇವತ್ತು ಅದೆಷ್ಟೋ ಭಕ್ತರು ನಮ್ಮ ರಾಯರ ಸನ್ನಿಧಾನದಿಂದ ಮಂತ್ರಾಕ್ಷತೆಯನ್ನ ಪಡೆದು ತೆಗೆದುಕೊಂಡು ಹೋಗಿ ಮಂತ್ರಾಕ್ಷತೆಗೆ ದೀಪವನ್ನ ಇಟ್ಟು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ಅವರಿಗೆ ಬೇಕಾದದ್ದನ್ನ ಬದುಕಿನಲ್ಲಿ ಪಡೆದದ್ದು, ಬದುಕಿನಲ್ಲಿ ಏನೇ ಬಂದರೂ ಎದುರಿಸ್ತೇನೆ ಅಂತ ಹೇಳುವಂತಹ ಶಕ್ತಿ ಕೊಡುವುದೇ ಆ ಮಂತ್ರಾಕ್ಷತೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಈಗಲೂ ಇದೆ ನನ್ನ ತಲೆ ಮೇಲೆ ಹೇಳಿದ್ ನಾನು ವಿಚಾರ. ಅಂದ್ರೆ ರಾಯರ ಪ್ರಸಾದದಲ್ಲಿ ಬಹಳ ಮುಖ್ಯವಾದ ಪ್ರಸಾದ ಮಂತ್ರಾಕ್ಷತೆ. ಒಟ್ಟಾರೆಯಾಗಿ ರಾಯರನ್ನ ಪ್ರಾರ್ಥನೆ, ಪೂಜನೆ, ಆರಾಧನೆ ಏನೇ ಮಾಡಿದ್ರು ಕೂಡ ಅಲ್ಟಿಮೇಟ್ ರಾಯರ ಮಂತ್ರಾಕ್ಷತೆ. ಈ ಮಂತ್ರಾಕ್ಷತೆ ಅದ್ಭುತವಾದಂತಹ ಮಹಿಮೆಗಳು, ಅದ್ಭುತವಾದಂತಹ ಸಾನ್ನಿಧ್ಯ, ಶಕ್ತಿಯನ್ನ ಹೊಂದಿರುವಂತಹದ್ದು ಮಂತ್ರಾಕ್ಷತೆ. ಅರಶಿನ ಮತ್ತೆ ಸುಣ್ಣ ಮತ್ತೆ ಅಕ್ಕಿ, ಇದರ ಮೂರರ ಮಿಶ್ರಣದಿಂದ ಮಾಡುವಂಥದ್ದು. ಅದಕ್ಕೆ ಅಭಿಮಂತ್ರಣೆ ಮಾಡಲಾಗುತ್ತೆ, ವೇದ ಮಂತ್ರದ ಅಭಿಮಂತ್ರಣೆ ಮಾಡಲಾಗುತ್ತೆ. ಯಾವುದೇ ಯತಿಗಳು ಕೊಡುವುದಿದ್ರು ಕೂಡ ಅವರು ಪ್ರಣವ ಮಂತ್ರವನ್ನ ಜಪ ಮಾಡಿ ಆ ಮಂತ್ರಾಕ್ಷತೆಯನ್ನು ನಮಗೆ ಕೊಡ್ತಾರೆ ಅಥವಾ ತಲೆಗೆ ಹಾಕ್ತಾರೆ. ಅಂದ್ರೆ ಮಂತ್ರ ಪೂರಿತವಾದದ್ದು ಅಥವಾ ಮಂತ್ರ ಪುರಸ್ಸರವಾದದ್ದು ಅಕ್ಷತೆ. ಅದಕ್ಕೆ ಒಂದು ಮಂಗಳ ಹೇಳುವಂತ ಒಂದು ಶಬ್ದ ಸಂಬೋಧನೆ ಮಾಡ್ತಾರೆ. ನೋಡ್ತೀರಿ ನೀವು, ಮಂಗಳ ಕಾರ್ಯದಲ್ಲೆಲ್ಲ ಬಳಸ್ತೇವೆ ನಾವು ಅಲ್ವಾ? ಅದೇ ಮಂತ್ರಾಕ್ಷತೆ, ಇದೇನು ಸ್ಪೆಷಲ್ ಬೇರೆ ಏನು ಅಲ್ಲ. ಅದನ್ನ ನೀವು ಯಾವುದೇ ಮಂತ್ರಗಳು ಅದಕ್ಕೆ ಅಭಿಮಂತ್ರಣೆ ಮಾಡದೇ ಇರುವಂತ ಅಕ್ಷತೆಯನ್ನು ನೀವು ಬಳಸ್ತೀರಿ. ಮಂತ್ರಾಲಯದಿಂದ ರಾಯರಿಂದ ನಮಗೆ ಸಿಗುವಂಥದ್ದೇನಿದೆ ಅದು ಮಂತ್ರಪೂರ್ಣವಾದದ್ದು, ಮಂತ್ರ ಪುರಸ್ಸರವಾದಂತಹ ಮಂತ್ರಾಕ್ಷತೆ, ರಾಯರ ಸಾನ್ನಿಧ್ಯದಲ್ಲಿ ಇಟ್ಟು ಪಡೆದಂತಹ ಮಂತ್ರಾಕ್ಷತೆ. ಆದದ್ರಿಂದ ಅದಕ್ಕೊಂದು ಶಕ್ತಿ. ಯಾರು ನಿಮ್ಮ
ಕೊಲಿಗ್ ಹೇಳಿದ್ರು ಅದು ಸತ್ಯ, ಸತ್ಯ. ಅದು ನನ್ನ ಅನುಭವ. ಹ್ಮ್. ನನ್ನ ಜೊತೆಗೆ ನೀವು ಈಗಲೂ ಕೂಡ ಬರ್ಬೋದು, ನನ್ನ ಗಾಡಿಯಲ್ಲಿರ್ಬೋದು, ಎಲ್ಲ ಕಡೆಯಲ್ಲಿ ಅದೊಂದೊಂದು ಚೂರಿ ಇದ್ರೇನೆ ನಮ್ಮ ಆ, ಆತ್ಮಬಲ, ಆತ್ಮಸ್ಥೈರ್ಯ. ಇಲ್ಲಿಯ ತನಕ 1 ಸೆಕೆಂಡುಗಳ ಕಾಲ ನನ್ನ ಜರ್ನಿಯಲ್ಲಿ, ಅಂದರೆ ಜರ್ನಿಯಲ್ಲಿ ಅಂತಂದ್ರೆ ಏನು, ಬದುಕಿನ ಜರ್ನಿ ಒಂದು. ಆ ಬದುಕಿನ ಜರ್ನಿ ಮಾಡುವಾಗ ನಾವು ಒಂದು ಊರಿಂದ ಒಂದು ಊರಿಗೆ ಜರ್ನಿ ಮಾಡ್ತೀವಲ್ಲ, ಅದರಲ್ಲಿಯೂ ಕೂಡ 1 ನಿಮಿಷಗಳ ಕಾಲ ನನ್ನನ್ನು ಎಲ್ಲಿಯೂ ಕೂಡ ರಾಯರು ನಿಲ್ಲಿಸಿದ್ದಿಲ್ಲ. ಅದಕ್ಕೆ ಅದಕ್ಕೆ ಕಾರಣೀಭೂತರು ರಾಯರು. ಅಂದರೆ ಎಲ್ಲಿಯೂ ಒಂದು ಕ್ಷಣ ಇಲ್ಲಿಂದ ಹೊರಟು ನಾನು ಅಲ್ಸೂರಿಗೆ ಹೊರಟೆ, ಎಸ್ ಓಕೆ, ಡೈರೆಕ್ಟ್ ಇಲ್ಲಿಂದ ಹೊರಟೆ, ಅಲ್ಲಿಗೆ ಹೋಗಿ ರೀಚ್ ಆದೆ, ಮುಗೀತಷ್ಟೇ. ಮಧ್ಯದಲ್ಲಿ ಯಾವುದೇ ವಿಘ್ನಗಳು ಇಲ್ಲಿಯ ತನಕ. ನಾನು ಐ ಥಿಂಕ್ ನನಗೆ ತಿಳಿದ ಹಾಗೆ ಕೆಲವು ಲಕ್ಷ ಕಿಲೋಮೀಟರ್ ಬೈ ರೋಡ್ ಟ್ರಾವೆಲ್ ಮಾಡಿದ್ದೇನೆ ನಾನು. ಕೆಲವು ಲಕ್ಷ ಕಿಲೋಮೀಟರ್ ಇಲ್ಲಿಯ ತನಕ ಒಂದು 5-6 ಕಾರು ಚೇಂಜ್ ಮಾಡಿದ್ದೇನೆ ಬದುಕಿನಲ್ಲಿ. ಕೆಲವು ಲಕ್ಷ ಕಿಲೋಮೀಟರ್ ಬೈ ರೋಡ್ ಟ್ರಾವೆಲ್ ಮಾಡಿದ್ದೇನೆ. ಇಲ್ಲಿಯ ತನಕ ರೋಡಲ್ಲಿ ಪಂಚರ್ ಆಗಿ ಗಾಡಿ ನಿಂತದ್ದಿಲ್ಲ ಇಲ್ಲಿಯ ತನಕ. ಇದನ್ನು ನಂಬುತ್ತೀರಾ? ಇದು ರಾಯರು. ಇಲ್ಲಿಯ ತನಕ ಹೇಳಬಾರದು, ಗೊತ್ತಿಲ್ಲ ನನಗೆ ಹೇಳಬೇಕಾ ಬೇಡ ಅಂತ, ಒಂದು ಅರ್ಧ ಗಂಟೆ ಆಸ್ಪತ್ರೆಯಲ್ಲಿ ಮಲಗಿದ ದಿನ ಇಲ್ಲ. ಇದು ರಾಯರು. ಇದಕ್ಕಿಂತ ದೊಡ್ಡ ಸೌಭಾಗ್ಯಗಳು ಯಾರ ಬದುಕಿನಲ್ಲಿ ಇನ್ನೊಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ರಾಯರ ಮಂತ್ರಾಕ್ಷತೆಯ ಫಲ ಮತ್ತೆ ರಾಯರ ಅನುಗ್ರಹದ ಫಲ ಅದು ಅಪರಿಮಿತ, ಅಗಣಿತ. ರಾಯರು ಕನಸಿನಲ್ಲಿ ಬಂದ್ರೆ ಏನರ್ಥ ಅಂತ? ಶುಭ ಸೂಚನೆ. ಎಸ್, ಅದರಲ್ಲಿರೋದು ಶುಭದ ಸಂಕೇತ, ಶುಭದ ಸೂಚನೆ. ಡೈರೆಕ್ಷನ್ ಮಾಡ್ಲಿಕ್ಕಾಗಿ ಬಂದಿರ್ತಾರೆ. ಅವರನ್ನ ನಾನಿದ್ದೇನೆ ಅನ್ನುವಂತ ಎಚ್ಚರಿಸುವುದಕ್ಕಾಗಿ ಬಂದಿರ್ತಾರೆ. ನೀವೇನಾದ್ರೂ ಅವರ ಪ್ರಾರ್ಥನೆಗಳನ್ನ ಮಾಡುವಲ್ಲಿ ಎಲ್ಲೋ ಮರ್ತಿದ್ರೆ, ಓ ನಾನಿದ್ದೇನೆ ಅಂತ ಮರ್ತೋಯ್ತಾ ಅಂತ ಕೇಳುವುದಕ್ಕಾಗಿ ಬಂದಿರ್ತಾರೆ. ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ರೆ ಮಾತ್ರ ಅವ್ರು ಬರ್ತಾರೆ ಕನಸಿನಲ್ಲಿ. ಎಸ್, ಅದು ಶುಭದ ಸೂಚನೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಏನಿಲ್ಲ. ಗುರುಗಳೇ, ನಮ್ಮ ಬದುಕಿನಲ್ಲಿ ಏನೋ ಒಂದು ಪಾಸಿಟಿವ್ ಬದಲಾವಣೆಗಳಾಗುತ್ತದೆ ಅಂತಾನೆ ಯೋಚನೆ ಮಾಡಬಹುದು, ಏನೂ ಡೌಟೇ ಇಲ್ಲ ಅದ್ರಲ್ಲಿ. ಹೇಳಿ. ಶುಭ ಸೂಚನೆಗೆ ರಾಯರು ಕನಸಿನಲ್ಲಿ. ಎಸ್ ಎಸ್ ಎಸ್. ನಮ್ಮ ನಟ ನಟಿಯರು ಅಷ್ಟೇ ಸಾಕಷ್ಟು ಜನ ರಾಯರನ್ನ ಪೂಜಿಸೋರಿದ್ದಾರೆ. ಅದರಲ್ಲಿ ಅಣ್ಣವರಿಂದ ಪ್ರಾರಂಭ ಆಗಿ ರಜನಿಕಾಂತ್ ಸರ್, ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಇವಾಗ ಜಗ್ಗೇಶ್ ಅವರು ಕೂಡ ಸಾಕಷ್ಟು ರಾಯರ ಪ್ರಾರ್ಥನೆ, ಅವರ ಸೇವೆಯಲ್ಲಿ ಅವರೆಲ್ಲ ಮಗ್ನರಾಗಿದ್ದಾರೆ. ಸೊ ಅವರನ್ನ ನೋಡಿಕೊಂಡು ಕೂಡ ಒಂದಷ್ಟು ಜನ ಇವ್ರ ಜೀವನದಲ್ಲೂ ಒಳ್ಳೇದಾಗಿದೆ, ನಮ್ಮ ಜೀವನದಲ್ಲೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡು ರಾಯರನ್ನ ಪೂಜಿಸುವಂತಹವರು ಕೂಡ ಒಂದಷ್ಟು ಜನ ಇದ್ದಾರೆ. ಸೊ ಅಂದರೆ ಈ ರಾಯರ ಪೂಜೆನಲ್ಲಿ ಅಂದರೆ ಯಾವ ರೀತಿ ಪೂಜೆ ಮಾಡಬೇಕು ರಾಯರಿಗೆ? ಮುಖ್ಯವಾಗಿ ಈ ಪೂಜೆ ಮಾಡುವುದು ಅಂತಂದರೆ ವೆರಿ ಸಿಂಪಲ್. ಇಲ್ಲಿ ಏನು ಬಹಳ ದೊಡ್ಡ ಏನು ಏನು ಕಡ್ದಾಕುವಂಥದ್ದೇನಿಲ್ಲ. ಗುರುವಾರದ ವ್ರತ ಅಂತಂದರೆ ಮನಸ್ಸಿನ ಶುದ್ಧತೆ, ದೇಹದ ಶುದ್ಧತೆ, ಭಾವದ ಶುದ್ಧತೆಯೇ ಪ್ರಧಾನ, ಆಯಿತಾ. ಮತ್ತು ಪ್ರತಿ ಗುರುವಾರದ ದಿವಸ ರಾಯರ ಮೃತ್ತಿಕಾ ಬೃಂದಾವನ ಇರುವಲ್ಲಿಗೆ ಹೋಗುವಂಥದ್ದು, ಪ್ರದಕ್ಷಿಣೆ ನಮಸ್ಕಾರ ಮಾಡುವಂಥದ್ದು, ತೀರ್ಥ ಮಂತ್ರಾಕ್ಷತೆಯನ್ನು ಪಡೆಯುವಂಥದ್ದು, ಸಾಧ್ಯತೆಗಳನ್ನು ನೋಡಿ ಆದಷ್ಟು ಆ ದಿನ ಶುದ್ಧ ಆಹಾರಾದಿಗಳನ್ನು ಸ್ವೀಕಾರ ಮಾಡೋದು, ಮನೆಯ ಆಹಾರವನ್ನೇ ಸ್ವೀಕಾರ ಮಾಡೋದು, ವೆಜಿಟೇರಿಯನ್ನನ್ನೇ ಸ್ವೀಕಾರ ಮಾಡೋದು, ಫಲವಸ್ತುಗಳನ್ನಷ್ಟೇ ಸ್ವೀಕಾರ, ಈ ರೀತಿಯ ವ್ರತಗಳನ್ನು ಜಸ್ಟ್ ಟೆಸ್ಟ್ ಪರ್ಪಸ್ ಕ್ಯಾನ್ ಡೂ. ಆಗ ಗೊತ್ತಾಗ್ತದೆ ರಾಯರ ಅನುಗ್ರಹ ಏನು ಅಂತ. ಇಷ್ಟೇ ಸಾಕು. ಅಂದರೆ ಶರಣಾಗತಿ, ಒಂದಷ್ಟು ದೇಹ ದಂಡಿಸುವಂತಹ ಸೇವೆಗಳು ಅಂತಂದ್ರೆ ಪ್ರದಕ್ಷಿಣೆ ಬರುವುದು, ನಮಸ್ಕಾರ ಮಾಡೋದು ಅಷ್ಟೇ. ಅಂದ್ರೆ ದೇಹಕ್ಕೆ ಸ್ವಲ್ಪ ಶ್ರಮ ಆಗಬೇಕು ಅಂತ. ನೀವು ನೋಡಿರ್ತೀರಿ ಮಂತ್ರಾಲಯದಲ್ಲಿ ಸುತ್ತು ಬರ್ತಾ ಇರ್ತಾರೆ, ಉರುಳು ಸೇವೆ ಮಾಡ್ತಾರೆ, ತುಂಬಾ ಸೇವೆ. ಅದು ದೇಹವನ್ನ ದಂಡಿಸುವುದರ ಮೂಲಕ ಗುರುವಿಗೆ ಶರಣಾಗುವುದು ಅಂತ. ದೇವರನ್ನ ಪ್ರೀತಿಗೊಳಿಸುವುದು ಸುಲಭ, ಆದ್ರೆ ಗುರುಗಳನ್ನ ಪ್ರೀತಿಗೊಳಿಸುವುದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಎಲ್ಲ ಗುರುಗಳು ನಮಗೆ ಕನೆಕ್ಟ್ ಆಗ್ಲಿಲ್ಲ. ರಾಯರು ಸ್ವಲ್ಪ ಮೃದು ಮನಸ್ಥಿತಿಯವರು, ಕರುಣಾಳು, ದಯಾಳು, ಹೀಗೆಲ್ಲ ತುಂಬಾ ಶಬ್ದದಿಂದ ಅವರನ್ನ ಸಂಬೋಧನೆ ಮಾಡ್ತಾರೆ. ಹಾಗಾಗಿ ಅವರು ಬೇಗ ನಮಗೆ ಅನುಗ್ರಹ ಮಾಡುತ್ತಾರೆ. ಮತ್ತೆ ನಮಗೆ ಆದರ್ಶ ಆಗುವುದು ಸೆಲೆಬ್ರಿಟಿಗಳು ಆದರ್ಶ ಆಗುತ್ತಾರೆ. ಎಲ್ಲ ಅವರ ಬದುಕಿನ ದಾರಿಯನ್ನ ನಮಗೆ ಆದರ್ಶ ಅಂತ ನಾವು ತಂದುಕೊಳ್ಳಿಕ್ಕಾಗೋದಿಲ್ಲ. ಅವರ ಯಶಸ್ಸಿನ ಹಿಂದೆ, ಅವರ ಬದುಕಿನ ನೆಮ್ಮದಿ ಶಾಂತಿಯ ಹಿಂದೆ ರಾಯರ ಅನುಗ್ರಹ ಇದೆ. ಅದು ವೈಯಕ್ತಿಕವಾಗಿ ಜಗ್ಗೇಶ್ ಅವರ ಬಾಯಿಂದ ಕೇಳಿದ್ದೇವೆ, ರಜನಿಕಾಂತ್ ಅವರ ಬಾಯಿಂದ ಕೇಳಿದ್ದೇವೆ. ಅಣ್ಣವರ ಬಗ್ಗೆ ನನಗಷ್ಟು ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವರೆಲ್ಲರೂ ಕೂಡ ರಾಯರಿಂದ ಅನುಗ್ರಹಿಸಲ್ಪಟ್ಟವರು ನಾವು ಅನ್ನುವುದು ಅವರ ಬಾಯಿಯಿಂದ ಬಂದಂತಹ ಮಾತುಗಳು. ಅವರ
ರಾಯರ ಭಕ್ತಿಯ ದಾರಿಯನ್ನ ನಾವು ಆದರ್ಶವಾಗಿ ತಗೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸೊ ಆ ಆ ಆದರ್ಶವನ್ನ ನಾವು ಕೂಡ ಪಾಲನೆ ಮಾಡಬಹುದು ಭಕ್ತಿಯ ವಿಷಯದಲ್ಲಿ. ಮತ್ತುಳಿದದ್ದು ಗೊತ್ತಿಲ್ಲ ನನಗೆ. ಈ ಒಂದು ಪಾಡ್ಕಾಸ್ಟು ಒಂದು ರೀತಿ ಭಾವನಾತ್ಮಕ ಕ್ಷಣ ಆಗಿತ್ತು ಗುರುಗಳೇ. ನಿಮ್ಮ ಒಂದು ಜರ್ನಿ ಆಗಿರ್ಬೋದು, ಜೊತೆಗೆ ರಾಯರ ಬಗ್ಗೆ ನೀವು ತಿಳ್ಕೊಂಡಂತಹ ಒಂದಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ನಮ್ಮ ವೀಕ್ಷಕರಿಗೂ ಕೂಡ ಇದರಿಂದ ಸಾಕಷ್ಟು ಲಾಭ ಆಗಿರುತ್ತೆ ಒಂದು ರೀತಿನಲ್ಲಿ ಅಂತ ಹೇಳ್ಬೋದು. ಸೊ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಏನ್ ಅನ್ನಿಸ್ತು ಗುರುಗಳೇ? ನಾನು ಆಗ್ಲೇ ಹೇಳಿದೆ ಅಂತ ಅಂದ್ಕೊಳ್ತೇನೆ. ಇದು ವ್ಯಕ್ತಿಗತವಾದಂತಹ ಒಂದು ಅವಕಾಶದ ವೇದಿಕೆ ಆದರೆ ನಾನು ಇದನ್ನು ಒಪ್ಪಿಕೊಳ್ಳುವ ಪ್ರಶ್ನೆ ಬರುವುದಿಲ್ಲ. ರಾಯರನ್ನೊಳಗೊಂಡಂತೆ ಇದು ವೇದಿಕೆ ಆದದ್ರಿಂದ ನನಗಿದು ಸಂತೋಷವನ್ನ ಕೊಟ್ಟಿದೆ. ಕೃಷ್ಣನೂರಿನಲ್ಲಿ ಹುಟ್ಟಿದಂಥವನಿಗೆ ರಾಯರ ಭಕ್ತಿ ಹೇಗೆ ಅಂತ ಕೇಳಿದ್ರೆ, ಕೃಷ್ಣನನ್ನ ಸೇರಿಸಿಕೊಂಡಂತೆ ರಾಯರು ಅನ್ನುವಂತಹ ಶಬ್ದವನ್ನ ಉಪಯೋಗ ಮಾಡಿದ್ದೆ ನಾನು. ಇಲ್ಲಿಯೂ ಕೂಡ ಹಾಗೆ ನನ್ನನ್ನ ಒಳಗೊಂಡಂತೆ ರಾಯರನ್ನ ಮಾತನಾಡುವಂತಹ ಸೌಭಾಗ್ಯ ನನ್ನದ್ದು. ಒಂದು ರೀತಿಯಲ್ಲಿ ಬದುಕಿನಲ್ಲಿ ಇಂಡಿವಿಜುವಲ್ ಆಗಿ ಒಂದು ಇಂಟರ್ವ್ಯೂಗೆ ಎಂದೂ ಕೂಡ ನಾನು ಅವಕಾಶವನ್ನ ಕೊಟ್ಟಿಲ್ಲ, ಸ್ವೀಕಾರ ಮಾಡಲಿಲ್ಲ. ಇಟ್ಸ್ ಫಸ್ಟ್ ಟೈಮ್. ಹಾಗಂತ ಪ್ಯಾನಲ್ಗಳಲ್ಲಿ ಕೂತಿದ್ದೇನೆ, ಸಬ್ಜೆಕ್ಟ್ ಬೇಸಲ್ಲಿ ಮಾತಾಡಿದ್ದೇನೆ, ದಟ್ ಈಸ್ ಡಿಫ್ರೆಂಟ್. ಆ ವೇನಲ್ಲಿ ಹೋಗಿದ್ದೇನೆ. ಇದು ಪ್ರಥಮತಃ ಅವಕಾಶವನ್ನು ಕೊಟ್ಟಿದ್ದೀರಿ. ಇಲ್ಲಿ ಒಬ್ಬ ವ್ಯಕ್ತಿಯಾಗಿ ನಾನೇನು ನಿಮಗೆ ಕೊಡುವ ಯೋಗ್ಯತೆ ಇರುವವನಲ್ಲ. ಆದರೆ ರಾಯರ ಸೇವೆಯನ್ನು ತಾವು ಮಾಡಿದ್ದೀರಿ, ಅದಕ್ಕೆ ಕಾರಣ ವ್ಯಕ್ತಿಯಾಗಿ ನಾನಿದ್ದೇನೆ, ನನ್ನ ಮೂಲಕ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಸಂಸ್ಥೆ ಅದ್ಭುತವಾದಂತಹ ಯಶಸ್ಸಿನ ದಾರಿಯಲ್ಲಿ ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರ ಶ್ರಮಗಳಿಗೆ ತಕ್ಕ ಫಲವನ್ನು ರಾಯರು ಅನುಗ್ರಹ ಮಾಡಲಿ. ತನ್ಮೂಲಕವಾಗಿ ಹೆಸರು ಸಂಪಾದನೆ ಮಾಡಿ, ಕೀರ್ತಿ ಸಂಪಾದನೆ ಮಾಡಿ, ಸಂಪನ್ಮೂಲಗಳ ಸಂಪಾದನೆಯು ಕೂಡ ನಿಮ್ಮಗಳಿಗೆ ಯಾವುದೇ ಕೊರತೆ ಇಲ್ಲದೆ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು ಗುರುಜಿ. ಈ ಒಂದು ಕ್ಷಣ ನಮಗೂ ಕೂಡ ಒಂದು ರೀತಿ ಪ್ರೀಶಿಯಸ್. ನಾನು ರಾಯರನ್ನ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು 4-5 ವರ್ಷಗಳಿಂದ. ಅವರನ್ನು ಬಹಳ ನಂಬ್ತೀನಿ ನಾನು. ಸೊ ನನಗೆ ಇದೊಂದು ಇಂಟರ್ವ್ಯೂ ಅಂತ ಬಂದಾಗ ಏನೇ ಒಂದು ರೀತಿ ಬ್ಲೆಸ್ಡ್ ಅಂತ ಅನ್ನಿಸ್ತು ನನಗೆ. ಅಂದರೆ ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಅದೇ ರೀತಿ ಅಂತ ಅನ್ನಿಸ್ತು. ಒಂದು ರೀತಿ ಭಯ ಆಯಿತು, ಏನು ಕೇಳ್ಬೋದು ರಾಯರ ಬಗ್ಗೆ, ಯಾಕಂದರೆ ನಾವು ಪ್ರೀತಿಸುವಂತಹ ಗುರುಗಳವರು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಒಂದು ರೀತಿ ಕ್ಯೂರಿಯಾಸಿಟಿ ಜೊತೆಗೆ ಭಯ ಆಗಿತ್ತು. ನೀವು ಆ ಭಯಕ್ಕೆ ಅವಕಾಶ ನನಗೆ ಮಾಡಿಕೊಡ್ಲಿಲ್ಲ. ನಾನು ಕೇಳಿದಂತಹ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಟ್ರಿ. ಬಹಳ ಚೆನ್ನಾಗಿ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸಿದ್ರಿ. ಈ ಕಾರ್ಯಕ್ರಮ ನನಗೆ ಬಹಳ ವರ್ತ್ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು ನನಗೆ, ಖುಷಿ ತಂದು ಕೊಟ್ಟಂತಹ ಪಾಡ್ಕಾಸ್ಟು. ನಮ್ಮ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಗುರುಗಳೇ. ಯಶಸ್ವಿ ಭವ. ನಿಮ್ಮ ಬದುಕು ಒಂದು ನೆಮ್ಮದಿಯುತವಾದಂತಹ ಬದುಕಾಗಿರಲಿ ಅಂತ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡುತ್ತೇನೆ. ಮುಂದೆಯೂ ಕೂಡ ಇಂತಹ ಒಂದು ಸೇವೆಗೆ ಸಂಬಂಧಪಟ್ಟಂತಹ ಒಂದು ಕರ್ತವ್ಯ ಅಂತ ಬಂದಾಗ ಅದನ್ನು ನಿರ್ದಾಕ್ಷಿಣ್ಯವಾಗಿ ಕೈಗೆತ್ತಿಕೊಳ್ಳಿ. ಅದರ ಫಲಗಳು ಪರೋಕ್ಷವಾಗಿ ನಮ್ಮ ಸಂದಿಗ್ಧ ಕಾಲದಲ್ಲಿ ನಮ್ಮ ಬದುಕಿನಲ್ಲಿ ಎದುರಾಗುತ್ತೆ ಅನ್ನೋದರಲ್ಲಿ ಗೊಂದಲವೇ ಬೇಡ, ಡೌಟೇ ಬೇಡ. ಆಲ್ ದಿ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಗುರುಗಳೇ. ಓಂ ಶ್ರೀ ರಾಘವೇಂದ್ರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.